ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ಇವತ್ತು ನಾನು ಸಂಡೇ ಅಂತೇಳಿ ಸಂಡೇ ಸ್ಪೆಷಲಾಗಿ ಬಿರಿಯಾನಿ ಮಾಡಿದ್ದೆ. ಅದರ ವಿಡಿಯೋವನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಈಸಿಯಾಗಿ ಮಾಡೋ ಚಿಕನ್ ಬಿರಿಯಾನಿ ಮಾಡಿದ್ದೇನೆ. ಹಾಗಾಗಿ ಅದರ ಸೈಡ್ ಡಿಶ್ ಆಗಿ ನಾನು ಇವತ್ತು ಚಿಕನ್ ಪಕೋಡ ಮಾಡಿದ್ದೆ. ಅಂದರೆ ಒಂಥರ ಚೆನ್ನಾಗಿ ಬಿರಿಯಾನಿ ಮಾಡಿದಾಗ ಫ್ರೆಂಡ್ಸ್, ನಿಮ್ಗೆ ಈ ಥರ ಸೈಡಾಗಿ ಚಿಕನ್ ಪಕೋಡ ಅಂದರೆ ನಾವು ವೆರೈಟಿ ಕಬಾಬ್ ಎಲ್ಲ ಮಾಡ್ತೇವೆ. ಅದರಲ್ಲಿ ಸ್ವಲ್ಪ ಫುಡ್ ಕಲರ್ ಎಲ್ಲ ಹಾಕಿರ್ತೇವಲ್ಲ, ಇದೆಲ್ಲ ಏನು ಫುಡ್ ಕಲರ್ ಇಲ್ಲ, ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅಷ್ಟೇ ಬರುತ್ತೆ. ಮತ್ತು ನಮ್ಮದು ನ್ಯಾಚುರಲಿ ಮನೇಲಿ ಏನೇನು ವಸ್ತು ಇರುತ್ತೆ ಅದನ್ನು ಹಾಕಿ ಮಾಡುವಂಥದ್ದು. ಅಂದರೆ ನಮಗೆ ಬಿರಿಯಾನಿ ಮಾಡಿದಾಗ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಟೊಮೆಟೊ ಸಾರು ಮಾಡಿ ಚಿಕನ್ ಆ ಥರ ಫ್ರೈ ಮಾಡ್ಕೋಬೋದು. ಆ ಥರ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಫ್ರೆಂಡ್ಸ್, ನಾನು ಅಪ್ಲೋಡ್ ಮಾಡಬೇಕಾದ್ರೆ ಇವತ್ತು ಸಂಡೇ ಮಾಡಿದ್ದೆ. ಅಪ್ಲೋಡ್ ಆಗಬೇಕಾದ್ರೆ ಒಂದು ಟ್ಯೂಸ್ಡೇ ಎಲ್ಲಾದರೂ ಆಗ್ಬೋದು, ಮಂಡೇ ಅಥವಾ ಟ್ಯೂಸ್ಡೇ ಆಗ್ಬೋದು. ಬೈಕೋಬೇಡಿ, ಸಾರಿ ಅಂತ ಹೇಳ್ತಾ. ನಾನು ಮಾಡಿದ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಸ್ಟಾರ್ಟ್ ಮಾಡುವ. ಫಸ್ಟ್ ನಾವೊಂದು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಳುವ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಅನಂತರ ಕರಿಬೇವು, ಇದನ್ನು ಡ್ರೈ ಪೇಸ್ಟ್ ಮಾಡ್ಕೊಳ್ಳಿ. ಅನಂತರ ನಾನೀಗ 3/4 kg ಚಿಕನ್ ತಗೊಂಡಿದ್ದೇನೆ. ಈಗ ಫಸ್ಟ್ ಕ್ಲೀನ್ ತೊಳ್ಕೊಂಡು ಅನಂತರ ಫಸ್ಟ್ ನಾನಿವಾಗ ಚಿಕನಿಗೆ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಮೆಣಸಿನ ಪುಡಿ ತಗೊಂಡಿದ್ದೇನೆ, ಅನಂತರ ಸ್ವಲ್ಪ ಅರಿಶಿನ ಪುಡಿ, ಮತ್ತು ನಾವು ರುಬ್ಬಿಟ್ಟ ಪೇಸ್ಟ್ ಇದೆಲ್ಲ ಡ್ರೈ ರುಬ್ಕೊಂಡಿರೋದು, ನೀರೆಲ್ಲ ಹಾಕ್ಕೊಳ್ಳಿಲ್ಲ, ತರಿ ಇದ್ರೂ ಪರವಾಗಿಲ್ಲ. ಅನಂತರ ಅರ್ಧ ಲೆಮನ್ ತಗೊಂಡಿದ್ದೇನೆ, ಬೀಜ ಎಲ್ಲ ತೆಗೆದು ಹಾಕ್ಕೊಳ್ಳಿ. ಇದಿಷ್ಟನ್ನು ಒಂದು ಸಲ ಚೆನ್ನಾಗಿ ಒಮ್ಮೆ ಮಿಕ್ಸಿಂಗ್ ಮಾಡ್ಕೊಳ್ಳುವ. ಚೆನ್ನಾಗಿರುತ್ತೆ ಮಾತ್ರ ಈ ಪಕೋಡ. ಇವಾಗ ನೋಡಿ ಸ್ವಲ್ಪ ಮಿಕ್ಸಿಂಗ್ ಆಗಿದೆ. ಅನಂತರ ಇದು ನಾನೀಗ ಒಂದು ಅರ್ಧ ಸ್ಪೂನಷ್ಟು ಅಥವಾ 1/4 ಸ್ಪೂನು ಪೆಪ್ಪರ್ ತಗೊಂಡಿದ್ದೇನೆ. ಹಾಗಂದರೆ ಇವಾಗ ಸ್ವಲ್ಪ ಖಾರ ಎಲ್ಲ ನಾವು ಕಮ್ಮಿ ತಿನ್ನಬೇಕಾಗತ್ತಲ್ಲ ಸಮ್ಮರಿಗೋಸ್ಕರ, ಅದಕ್ಕೆ ಒಂದು ಸ್ವಲ್ಪ 1/4 ಸ್ಪೂನ್ ಸಾಕು ಪೆಪ್ಪರ್. ಅನಂತರ ನಾವು ಇದಕ್ಕೆ ಮೊಸರು ಏನು ಗೊತ್ತಾ, 1.5 ಸ್ಪೂನ್ ಅಷ್ಟೇ ಸಾಕು, ಜಾಸ್ತಿ ಬೇಡ, ಸಣ್ಣ ಸ್ಪೂನಲ್ಲಿ. ಅಂದರೆ ಜಾಸ್ತಿ ನೀರು ಮಾಡ್ಕೊಳ್ಳಿಕ್ಕಿಲ್ಲ ನಾವು, ಆದಷ್ಟು ಸ್ವಲ್ಪ ಡ್ರೈ ಬೇಕು ನೋಡಿ, ಇಷ್ಟೇ ಸಾಕು, ಜಾಸ್ತಿ ಬೇಡ. ಮತ್ತು ಲೆಮನ್ ಎಲ್ಲ ಹಾಕ್ಕೊಂಡಿದ್ದೇವಲ್ಲ. ಇವಾಗ ನಾವು ಫಸ್ಟ್ ಅಕ್ಕಿ ಹಿಟ್ಟು 1.5 ಸ್ಪೂನಷ್ಟು ತಗೊಂಡಿದ್ದೇನೆ, ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳುವ. ಅನಂತರ ನಾವು ಕಡಲೆ ಹಿಟ್ಟು ಎಷ್ಟು ಬೇಕಾದಷ್ಟು ಬೈಂಡಿಂಗ್ ಹಾಕ್ತಾ ಬರಬೇಕು. ನೋಡಿ, ನಾವು ನೀರುಳ್ಳಿ ಬಜ್ಜಿಗೆಲ್ಲ ಇದೇ ಥರ ಹಾಕ್ತಾ ಬರ್ತೇವೆ, ಅದೇ ಥರ ಹಾಕ್ತಾ ಬರಬೇಕು. ಮತ್ತು ನಾವು ಕಟ್ ಮಾಡಿದ ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದೇನೆ, ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಚೆನ್ನಾಗಿರುತ್ತೆ. ಒಂಚೂರು ಈರುಳ್ಳಿ ಬೇಕಾದರೆ ಉದ್ದದ್ದು ಸಹ ಕಟ್ ಮಾಡ್ಕೋಬೋದು, ಸ್ವಲ್ಪ ಜಾಸ್ತಿ ಸಹ ಹಾಕ್ಕೋಬೋದು. ನಾನು ಸ್ವಲ್ಪ ತಗೊಂಡಿದ್ದೇನೆ. ನೋಡಿ, ನಾವು ಇದೀಗ ಎಷ್ಟು ಬೈಂಡಿಂಗ್ ಆಗುತ್ತೆ ಅಷ್ಟು ನಾವು ಕಡಲೆ ಹಿಟ್ಟನ್ನೇ ಬೈಂಡಿಂಗ್ ಮಾಡ್ತಾ ಬರಬೇಕು. ಫುಲ್ಲು ಹಿಟ್ಟು ಸೆಟ್ ಆಗುವಷ್ಟು ತನಕ ಮಾಡ್ತಾ ಬರಬೇಕು. ನ್ಯಾಚುರಲ್ ಅಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಅಷ್ಟೇನು ಜಾಸ್ತಿ ಮಸಾಲೆ ಏನಿಲ್ಲ, ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನೇ ಬಳಸಿ ಮಾಡುವಂಥದ್ದು. ನೋಡಿ, ಇವಾಗ ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟು ಇವಾಗ ನಾವು ಡೀಪ್ ಫ್ರೈ ಮಾಡ್ಕೊಳ್ಳುವ. ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಬಿಟ್ಟು ಎಣ್ಣೆ ಬಿಸಿ ಆದ ನಂತರ ಒಂದು ಸಲ ಫುಲ್ ಹಾಕಿ ಬಿಡಬೇಕು. ಚಿಕನ್ ಹಾಕಿ ಒಂದು ಸ್ವಲ್ಪ ಹೊತ್ತು ಮಗ್ಚಬಾರ್ದು, ಸ್ವಲ್ಪ ಒಂಚೂರು ತಡೆದು ಮಾಡ್ಕೋಬೇಕು ಮಿಕ್ಸಿಂಗ್ ಮಾಡಬೇಕಾದ್ರೆ, ಉಲ್ಟಾ ಹಾಕಬೇಕಾದ್ರೆ. ನೋಡಿ, ಇವಾಗ ಉಲ್ಟಾ ಹಾಕಿದ್ದೇವೆ. ಮತ್ತು ಕಲರ್ಸ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಸ್ವಲ್ಪ ರೆಡ್ ಕಲರೇ ಬರುತ್ತೆ. ನಾವು ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕಿರ್ತೇವೆ, ಮೆಣಸಿನ ಪೌಡ್ರು, ಚೆನ್ನಾಗಿ ಬರುತ್ತೆ ಕಲರ್ ಕಡಲೆ ಹಿಟ್ಟಲ್ಲೂ. ಇವಾಗ ಚಿಕನ್ ಪಕೋಡ ರೆಡಿಯಾಗಿದೆ. ಇದನ್ನು ಅನ್ನ ಸಾಂಬಾರು ಜೊತೆ ಸಹ ತಿನ್ಬೋದು, ಇಲ್ಲಾಂದರೆ ಹೀಗೆ ಸಹ ತಿನ್ಕೋಬೋದು, ಹೇಗೆ ಸಹ ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಬಿಸಿ ಚಿಕನ್ ಪಕೋಡ ರೆಡಿಯಾಗಿದೆ. ಸಣ್ಣ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಿಸಿ ಪಕೋಡ ರೆಡಿಯಾಗಿದೆ. ನಿಮಗೂ ಈ ಚಿಕನ್ ಪಕೋಡ ನೋಡಬೇಕಾದ್ರೆ ಮಾಡಿ ತಿನ್ನಬೇಕಂತ ಅನ್ನಿಸ್ತಾ ಇದ್ದರೆ ಆದಷ್ಟು ಬೇಗ ಚಿಕನ್ ತಂದು ಮಾಡ್ಕೊಳ್ಳಿ. ನೋಡಿ, ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಇದು ನನ್ನ ಫ್ರೆಂಡ್ನ ಮಗಳು ಟೇಸ್ಟ್ ಮಾಡಿ ನೋಡ್ತಾ ಇದ್ದಾಳೆ, ಅವಳಿಗೆ ಇಷ್ಟ ಆಯಿತು.